ಆ್ಯಂಡ್ ಒಡನಾಟ ಇದೆ ಅನಿಸುತ್ತೆ ಸರ್, ಯಾಕಂದರೆ ನಿಮ್ಮನೆ ಫಂಕ್ಷನ್ಗೂ ಕೂಡ ಸಂಜಯ್ ದತ್ ಸರ್ ಬಂದಿದ್ದರು. ಸೊ ಒಂದು ಒಡನಾಟ ಇದೆ. ಅವ್ರು ಕೊಡುವಂಥ ಟಿಪ್ಸ್ಗಳೇನು ಸರ್? ನಿಮ್ಗೆ ತುಂಬ ನೆನಪಲ್ಲಿರುವಂಥ ಟಿಪ್ಸ್ ಯಾವುದು ಅಂತ ಹೇಳಿ? ಲೆಜೆಂಡ್ ಅವರು. ಅಂದರೆ ನಾವು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಣ. ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಇನ್ಫ್ಯಾಕ್ಟ್ ಫ್ಯಾಮಿಲೀಸ್ ಬಗ್ಗೆ ಮಾತಾಡ್ತೀವಿ. ಅದಲ್ಲದೆ ಸರ್ದು ಎಕ್ಸ್ಪೀರಿಯನ್ಸಸ್, ಅವರು ಜೈಲು ಹೋದ ಆ ಎಕ್ಸ್ಪೀರಿಯನ್ಸ್, ಆ ಸ್ಟೋರೀಸ್ ಎಲ್ಲ ಮಾತಾಡಿದ್ದೀವಿ. ಅವರು ಹುಷಾರದು ಅದನ್ನೆಲ್ಲ ಮಾತಾಡಿದ್ದೀವಿ. ಸಿನಿಮಾದು ಅಂತ ಮಾತಾಡಿದ್ರೆ ಅವ್ರಿಗಿಷ್ಟ ಇಲ್ಲ ನಾನು ಸಣ್ಣ ಆಗೋದು. ಸಿಕ್ಕಿದಾಗೆಲ್ಲ ಸೈಜ್ ಇರ್ಬೇಕು ನೀನು, ಅದೇ ಚಂದ, ಸಣ್ಣ ಆಗಿದೆ, ಚೆನ್ನಾಗಿದೆ, ಸಣ್ಣ ನನಗೆ ಇಷ್ಟ ಇಲ್ಲ ಅಂತಾರೆ. ಸೊ ಅದೊಂದು ಆ್ಯಕ್ಚುಲಿ ನನಗೂ ಅಷ್ಟೇ. ಐ ವಾಸ್ ಇಂಡ್ ಬಾಕ್ಸಿಂಗ್ ಅಲ್ಲ ಸ್ವಲ್ಪ ನಾವು ಚಿಕ್ಕ ವಯಸ್ಸಿಂದ WWF ಇದೆಲ್ಲ ನೋಡಿ ನಮಗೆ ಹ್ಯೂಜ್ ಆಗಿರಬೇಕು ಈ ಬಾಡಿ ಬಿಲ್ಡರ್ಸ್, ಇದನ್ನೆಲ್ಲ ನೋಡಿ ನಮಗೂ ಹಂಗೆ ಇಷ್ಟ. ನಾವು ತಿರ್ಗಾ ಸಣ್ಣನಾ ಸೊ ಆ ಥರ ನಮಗೆ ಯಾರನ್ನ ಹೇಳಿದಾಗ ಕರೆಕ್ಟ್. ಶಿಲ್ಪಾ ಶೆಟ್ಟಿ ಮೇಡಮ್ ಜೊತೆ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಅವ್ರ ಜೊತೆಗಿನ ಮೆಮೊರಿ ಶೇರ್ ಅದೇ ಅದು ಬರೀ ಸೆಟ್ಟಲ್ಲಿ ಅಂದರೆ ನಮ್ಗೇನಾದ್ರು ಹೇಗಿರ್ತಾರೆ ಅವರು ಕೂಡ ದೊಡ್ಡ ಸ್ಟಾರ್ ನಟಿ. ಅಂದರೆ ನಾನು ಅವ್ರನ್ನ ನಿಮ್ಮ ಜೊತೆ ಪ್ರೆಸ್ ಮೀಟ್ಗಳೆಲ್ಲ ನೋಡೋಕೆ ತುಂಬ ಫನ್ನಾಗಿ ಮಾತಾಡಿಕೊಂಡು ಕ್ಯೂಟಾಗಿ ಕಾಣಿಸುತ್ತೆ ನಿಮ್ಮ ಕಾನ್ವರ್ಸೇಷನ್ಗಳೆಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಮೇಡಮ್. ಒಂದು ಒಳ್ಳೆ ಕಾನ್ವರ್ಸೇಷನ್ಸ್ ಇರುತ್ತೆ, ಬಿಟ್ಟರೆ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ನಿಮಗೆ ನೀವು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ, ಒಂದು ಸಿನಿಮಾದಲ್ಲಿ ಎಲ್ಲರೂ ಸ್ಟಾರ್ಗಳೇ, ಇವರಿಂದ ಹಿಡಿದು ಅಷ್ಟು ಹೆಸರುಗಳನ್ನ ಹೇಳಿದೆ, ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ 100% ಅಷ್ಟು ತಪಸ್ಸು ಮಾಡಬೇಕು ಅಂತ ಹೇಳ್ತಾರೆ. ನೀವು ತಪಸ್ಸು ಮಾಡಿದಿರೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅವಕಾಶ ಸಿಕ್ಕಿದೆ, ಅದ್ರ ಬಗ್ಗೆ ಮಾತಾಡೋದಾದರೆ? ಖಂಡಿತ ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂದರೆ ಅಷ್ಟು ಸೀನಿಯರ್ ಲೆಜೆಂಡ್ರಿ ಆರ್ಟಿಸ್ಟ್ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಂಡ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಅದು ಸಚ್ ಅರ್ಲಿ ಇನ್ ಮೈ ಕರಿಯರ್. ತುಂಬ ಖುಷಿ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಅವ್ರು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ, ನೋಡ್ತಾ ಇರಬೇಕಾದ್ರೆ. ಸೊ ಇಟ್ ವಾಸ್ ಅ ಲರ್ನಿಂಗ್ ಜರ್ನಿ ಅಂತಲೇ ಹೇಳ್ಬೋದು. ಸರ್, KD ಮೆರೆಸೋದಕ್ಕೆ, ದೊಡ್ಡ ಜಾತ್ರೆ ಮಾಡೋದಕ್ಕೆ, ದಸರಾ ಮಾಡೋದಕ್ಕೆ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಎಷ್ಟೋ ವರ್ಷ ಅಂದರೆ ಅದು ವರ್ಷ ಥರ ಆಗೋಗಿದೆ ನಮಗೆ. ಯಾವಾಗ ಬರುತ್ತೆ ಇವನ್ ನಮ್ಗಳನ್ನೂ ಕೇಳಿದ್ದಿದೆ ನಿಮ್ಮ ಫ್ಯಾನ್ಸ್ ಎಲ್ಲ, ಮೇಡಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಫೈನಲಿ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ. ಸೊ ಅವರೆಲ್ಲೂ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದರೆ? ಮೇಡಮ್, ಜೆನ್ಯೂನಾಗಿ ಹೇಳಬೇಕು ಅಂದರೆ ಎಷ್ಟೇ ಅಡೆತಡೆಗಳು, ಎಷ್ಟೇ ವಿಘ್ನಗಳೆಲ್ಲ ಇತ್ತು, ಎಲ್ಲ ಇಡೀ ಎಂಟೈರ್ ಟೀಮು. ನನಗೆ ಮೋಟಿವೇಶನ್ ಅಂತ ಬರೋದು ನನ್ನ VIP ಮೇಡಮ್. ಏನಾಗಲ್ಲ ನಡೀರಿ, ನಾವಿದ್ದೀವಿ ಅಂತಾರಲ್ಲ, ಸತ್ಯವಾಗ್ಲೂ ಎಷ್ಟು ಇತ್ತು, ನಿಜವಾಗ್ಲೂ ಪುಣ್ಯ ಅನಿಸುತ್ತೆ. ಎಷ್ಟು ಜನಕ್ಕೆ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ನನಗೆ ಹಂಗೆ ಹೇಳ್ತಾರಲ್ಲ, ಓಕೆ ಬಾಗುರು ಯಾರೋ ಇದರ ಜೊತೆಗೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ದೇ ಆರ್ ಮೈ ಸ್ಟ್ರೆಂತ್ ಮೇಡಮ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನಮ್ಮ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನಮ್ಮ ಜೊತೆ ಇರ್ತಾರಲ್ಲ, ನಿಜವಾಗ್ಲೂ ಯಾರೋ ಇತ್ತವ್ರ ಮಕ್ಕಳು ನಮ್ಮ ಜೊತೆಗಿತ್ತು, ನಾನು ಇರ್ತೀನಿ ನಿಮ್ಮ ಜೊತೆ ಅಂತಾರಲ್ಲ, ನಿಜವಾಗ್ಲೂ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳಿ.